ನಮಸ್ತೆ. ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ? ಗಿಲ್ಲಿ. ಯಾಕೆ? ಯಾಕೆಂದ್ರೆ ನಾವು ಮಂಡ್ಯದವನೇ, ಅವನು ಮಂಡ್ಯದವರೇ, ಹೌದಾ? ಅದಕ್ಕೋಸ್ಕರ ಗಿಲ್ಲಿ ಇಷ್ಟ. ಮಂಡ್ಯ ಭಾಷೆ ಎಲ್ಲ ಹೇಗೆ ಮಾತಾಡ್ತಾರೆ ಒಳಗಡೆ? ಚೆನ್ನಾಗಿ ಮಾತಾಡ್ತಾರೆ. ನಾವು ಹೆಂಗ್ ಮಾತಾಡ್ತೀವಿ ಅದೇ ತರ ಮಾತಾಡ್ತಾರೆ. ಮತ್ತೆ ಆ ಭಾಷೆ ಮಾತಾಡೋದು ಮತ್ತೆ ಶರ್ಟ್ ಹಾಕೋದು ಎಲ್ಲ ಮಂಡ್ಯದ ಪಕ್ಕ ಅದೇ ತರ ಮಾತಾಡೋದು, ಪಕ್ಕ. ಅದು ಬಡವ್ರ ತರ ತೋರಿಸ್ಕೊಳಕ್ಕೆ ಅಂತಾರಲ್ಲ. ಇಲ್ಲ, ಅವ್ನು ಯಾವಾಗ್ಲೂ ಹಂಗೇನೆ. ನಾವು ನೋಡ್ತಿರ್ತೀವಲ್ಲ, ಗಿಲ್ಲಿ ಅದೇ ತರ ಇರೋದು. ಏನಾದ್ರು ಮೀಟ್ ಆಗಿದ್ರಾ ಯಾವಾಗಾರು? ಇಲ್ಲ ಮೀಟ್ ಆಗ್ಬೇಕು ಅನ್ಕೊಂಡಿದೀವಿ, ಆಗಿಲ್ಲ. ಆದ್ರೆ ಚಾನ್ಸ್ ಸಿಕ್ಕಿಲ್ಲ. ಗಿಲ್ಲಿ ಬಿಟ್ರೆ ಯಾರು ಚೆನ್ನಾಗಿ ಆಡ್ತಿದ್ದಾರೆ? ಗಿಲ್ಲಿ ಬಿಟ್ರೆ ರಘು ಚೆನ್ನಾಗಿ ಆಡ್ತಾ ಇದ್ದಾರೆ. ರಘು ಅಣ್ಣವ್ರು ಚೆನ್ನಾಗಿ ಆಡ್ತಾ ಇದ್ದಾರೆ. ಕಾವ್ಯ ಚೆನ್ನಾಗಿ ಆಡ್ತಿದ್ದಾಳೆ. ರಾಶಿಕಾ ಚೆನ್ನಾಗಿ ಆಡ್ತಿದ್ದಾರೆ. ಎಲ್ಲ ಚೆನ್ನಾಗಿ ಆಡ್ತಿದ್ದಾರೆ. ಚೆನ್ನಾಗಿ ಆಡ್ತಾ ಇಲ್ಲ ಹಂಗಂತ ಹೇಳಕ್ಕಾಗಲ್ಲ. ಅವ್ರವ್ರ ಥರ ಅವ್ರವ್ರಿಗೆ ಇಷ್ಟಪಟ್ಟಿರ್ತಾರೆ. ಈ ವಾರ ಹೋಗ್ಬೇಕಪ್ಪ ಅನ್ನೋರು ಯಾರು? ಏನು ಹೇಳಕ್ಕಾಗಲ್ಲ. ಅವ್ರವ್ರ ಆಟ ಅವ್ರವ್ರು ಆಡ್ತಿದ್ದಾರೆ. ಇವ್ರು ಚೆನ್ನಾಗಿ ಆಡ್ತಿಲ್ಲ, ಅವ್ರು ಚೆನ್ನಾಗಿ ಆಡ್ತಿಲ್ಲ ಅಂತ ಹೇಳಕ್ಕಾಗಲ್ಲ. ಹಾಗಾಗಿ ಗಿಲ್ಲಿ ಗೆಲ್ಬೇಕು. ಮಂಡ್ಯದವನು, ನಾವು ಮಂಡ್ಯದವರೇ, ಅದಕ್ಕೋಸ್ಕರ ಗೆಲ್ಬೇಕು ಅಂತ ಆಸೆ ಅಷ್ಟೇ. ಇಲ್ಲ, ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತಾನು ಗೆಲ್ಬೇಕು, ಮಂಡ್ಯದವನು ಅಂತಾನು ಗೆಲ್ಬೇಕು. ಸಕ್ಕದಾಗಿ ಮಾಡ್ತಿದ್ದಾರೆ. ಇಲ್ಲ, ಮಾಡ್ತಾರೆ. ಸ್ವಲ್ಪ ಕಾಮಿಡಿ ಇದ್ದೇ ಇರುತ್ತಲ್ಲ ಎಲ್ಲದನ್ನು, ಹಾಗಾಗಿ ಚೆನ್ನಾಗಿ ಆಡ್ತಾರೆ. ಅವ್ರು ಸ್ವಲ್ಪ ಕಾಮಿಡಿ ಅಲ್ವಾ, ಹಾಗಾಗಿ ಇಬ್ರು ಸ್ವಲ್ಪ ಹಾಗೆ ಆಟ ಆಡ್ತಿರ್ತಾರೆ. ಇಲ್ಲ, ಇವಾಗ ಅವ್ರವ್ರಿಗೆ ಹೆಂಗೆ ಅನಿಸುತ್ತೋ ಆ ಥರ ಆಡ್ತಾರೆ. ಏನು ಮಾಡೋಕ್ಕಾಗಲ್ಲ. ಅವ್ರಿಗೆ ಅನ್ಸಿದ್ದು ಅವ್ರಿಗೆ, ಇವ್ರಿಗೆ ಅನ್ಸಿದ್ದು ಇವ್ರಿಗೆ. ಅವ್ರವ್ರ ಆಟನ ಅವ್ರು ಆಡ್ತಿದ್ದಾರೆ ಅಷ್ಟೇ. ಅವರು ಉರಿಸ್ತಾರೆ, ಇವನು ಉರಿಸ್ತಾನೆ ಅಷ್ಟೇ. ಗಿಲ್ಲಿನು ಪಕ್ಕ ಉರಿಸ್ತಾನೆ, ಬಿಡ್ತಾನೆ. ಅವ್ರನ್ನ ಬಿಟ್ಟರೆ ಅವ್ರನ್ನ ಬಿಡ್ತಾರೆ, ಅವರು ಬಿಡಲ್ಲ. ಅವನ್ನೇ ಅಷ್ಟೊಂದು ಕಾಮಿಡಿ ಮತ್ತು ಆಟ ಆಡಿಸ್ಬೇಕಾದ್ರೆ ಅವ್ರನ್ನ ಬಿಡ್ತಾರಾ? ಬಿಡಲ್ಲ. ಏನೋ ಗೊತ್ತಿಲ್ಲ, ಅವನಿಗೇನೋ ಇಷ್ಟ ಇರ್ಬೋದೇನೋ, ಹಾಗಾಗಿ ಗೊತ್ತಿಲ್ಲ. ಅವನು ಸೂಕ್ಷ್ಮ ಕಂಡುಹಿಡಿತಾನೆ, ಫುಲ್ ಸೂಕ್ಷ್ಮವಾಗಿ ನೋಡ್ತಾನೆ ಎಲ್ಲನೂ. ತಕ್ಷಣ ಏನು ಇದೇನು ಮಾಡಿಕೊಡಲ್ಲ. ಅವನು ಸೂಕ್ಷ್ಮ ಎಲ್ಲ ನೋಡಿ ಡಿಸೈಡ್ ಮಾಡಿ ಕೊಡೋದು. ಅವನು ಹಂಗಾಗಿ ಕೊಡಲ್ಲ. ಏನು ಸ್ವಲ್ಪ ಕಾಮಿಡಿ ಇರಲಿ, ಸ್ವಲ್ಪ ಇದಿರಲಿ ಅಂತ, ಸ್ವಲ್ಪ ಜೋಸ್ ಇರಲಿ, ತಕ್ಷಣ ಕೊಡೋದು ಬೇಡ ಅಂತ ಆ ಥರ ಮಾಡಿದ್ದಾರೆ. ಹಾಂ, ಅದೇ ಅವರ ಒಳಗಿರೋದು ಗೊತ್ತಾಗುತ್ತೆ. ಅವ್ರು ಏನೇನು ಆಟ ಆಡ್ತಾರೆ, ಏನು ಬಿಡ್ತಾರೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ನಮ್ಗೇನು ಗೊತ್ತಿರುತ್ತೆ? ನಾವು ಏನನ್ನು ಟಿ ವಿಲಿ ಏನನ್ನು ನೋಡ್ತೀವಿ ಅಷ್ಟೇ. ರಾಜಾ ರಾಣಿ ಚೆನ್ನಾಗಿದೆ, ಜಗಳನೂ ಇದೆ, ಚೆನ್ನಾಗೂ ಆಟ ಆಡ್ತಿದ್ದಾರೆ. ಇನ್ನೂ ಚೆನ್ನಾಗಿ ಆಡ್ತಾರೆ ಅವರಿಬ್ರು ಅಂತ, ಅದಕ್ಕಾಗಿ ಕೊಟ್ಟವ್ರೆ ಅಂತ. ಟಾಪ್ ಗಿಲ್ಲಿ ಬರ್ತಾನೆ ಅನ್ನೋ ಮಾತ್ರ ಗೊತ್ತು, ಅಷ್ಟೇ ಅನ್ಕೊಂಡಿದ್ದೀವಿ. ಸೆಕೆಂಡ್ ಬಗೆಂಡ್ ಗೊತ್ತಿಲ್ಲ, ಗಿಲ್ಲಿ ಅಂತ ಅನ್ಕೊಂಡಿದ್ದೀವಿ. ಚೆನ್ನಾಗಿ ಆಡ್ತಿದ್ದಾಳೆ. ಒಂದ್ ಕೈಲಿ ಸುದೀಪ್ ಅವ್ರು, ಒಂದ್ ಕೈಲಿ ಗಿಲ್ಲಿ ಇದ್ರೆ ಇನ್ನೊಂದ್ ಕೈಗೆ ಯಾರಿದ್ರು? ಅದನ್ನ ನಾವು ಹೇಳಕ್ಕಾಗಲ್ಲ. ಅದು ನಾವು ನೋಡಿದ ಪ್ರಕಾರ ಗಿಲ್ಲಿ ಇರ್ತಾನೆ, ರಘು ಅಣ್ಣ ಇರ್ತಾರೆ. ರಘು ಇರ್ಬೋದು ಅನ್ಕೊಂಡಿದೀವಿ, ಗೊತ್ತಿಲ್ಲ ನಮಗೆ. ಗೆಸ್ ಅಷ್ಟೇ, ಗೊತ್ತಿಲ್ಲ. ಅದು ನಾವು ಹೇಳಕ್ಕಾಗುತ್ತಾ? ಓಟ್ ಮೇಲೆ ಹೋಗುತ್ತೆ, ನಮ್ಮಂತ ಜನದ ಮೇಲೆ ಓಟ್ ಮೇಲೆ ಬೀಳುತ್ತೆ. ನಾವೇನು ಹೇಳಕ್ಕಾಗುತ್ತೆ? ನಮ್ಗೆ ಹಂಗೆ ಅನಿಸುತ್ತಪ್ಪ, ಗೊತ್ತಿಲ್ಲ. ಅದೆಲ್ಲ ನಮ್ಗೆ ಗೊತ್ತಿಲ್ಲ. ನಮಗೇನೋ ಓಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ ಗಿಲ್ಲಿಗೆ. ಗಿಲ್ಲಿ ಗೆಲ್ಲಿ ಅಂತೀವಿ ಅಷ್ಟೇ. ಏನು ಗೊತ್ತಿಲ್ಲ ನಮ್ಗದು. ಅವ್ರವ್ರಿಗೆ ಅನಿಸಿದ್ದು, ನಾವೇನು ಮಾಡೋಕ್ಕಾಗಲ್ಲ. ಓಟ್ ಜನ ಹಾಕಿದ್ರೆ ಇರ್ತಿದ್ರು, ಹಾಕಿಲ್ಲ ಅಂದ್ರೆ ಇರಲ್ಲ ಅಷ್ಟೇ. ನೋಡಿದ್ವಿ. ಸ್ವಲ್ಪ ಇವಾಗ ಫಸ್ಟ್ ಬಂದೈತೆ, ಕಲರ್ಸು ಫಸ್ಟ್ ಬಂದೈತೆ. OTP ಜಾಸ್ತಿ ಇರಲಿಲ್ಲ, ಕಾಮಿಡಿ ಜಾಸ್ತಿ ಇರಲಿಲ್ಲ. ಇವಾಗ ಕಾಮಿಡಿ ಜಾಸ್ತಿ ಐತೆ, ಹಾಗಾಗಿ ಬಂದೈತೆ ಅಷ್ಟೇ.